ಅದೇ ಕಲ್ಲಳ್ಳಿ ಗ್ರಾಮ ಪಂಚಾಯತಿ ಕೆರೆಯಲ್ಲಿ ಮಣ್ಣು ತೆಗೆಯಲು ಬೇರೆಯವರಿಗೆ ಅನುಮತಿ ಕೊಟ್ಟಿದ್ದಾರೆ. ಆ ಅನುಮತಿ ಹೇಗೆ ಕೊಟ್ಟೆ ಅಂದ್ರೆ ಏನು ಉತ್ತರನೇ ಸಿಗ್ತಾ ಇಲ್ಲ. PDO ಬಂದು ನಿಂತಿದ್ರು ಆರಾಮಾಗೆ ಟ್ರ್ಯಾಕ್ಟರ್ ಲಾರಿ ತುಂಬಿಕೊಂಡು ಹೋಯ್ತಾವ್ರು ಅವ್ರ ಪಡವರು. ಈ ಇಟಾಚಿನ ಬಂದು ನಿಲ್ಸಿದ್ರು, ಬಟ್ ಆ ಇಟಾಚಿನ ನಿಲ್ಸಕ್ಕಾಗ್ಲಿಲ್ಲ. ಅದು ನಗರದ ಗಣ್ಯ ವ್ಯಕ್ತಿ ಕಡೆಯವ್ರದ್ದು, ಅದಕ್ಕೋಸ್ಕರ PDO ಹಿಂದೆ ಮುಂದೆ ನೋಡ್ತಾರೆ. ಇಲ್ಲಿ ಯಾರ ಪ್ರಶ್ನೆ ಮಾಡಕ್ ಹೋದ್ರೆ ಅವನ ಮೇಲೆ ದೌರ್ಜನ್ಯ, ರೈತ ಕೇಳಕ್ ಹೋದ್ರೆ ಅವನ ಮೇಲೆ ದೌರ್ಜನ್ಯ. ಇಲ್ಲಿ ಶಾಸಕರ ಹಿಂಬಾಲಕರು, ಸಚಿವರ ಹಿಂಬಾಲಕರು ಅವರು ಒಂದು ಟಿಪ್ಪರ್ ಲಾರಿಗೆ 3,500ರಿಂದ 4,000 ರೂಪಾಯಿ ಹಣವನ್ನ ಪಡೆದುಕೊಂಡು ಮಾರಾಟ ಮಾಡುವಂತದ್ದಂದೆ ನಮ್ಮ ಕನಕಪುರ ತಾಲೂಕಿನಲ್ಲಿ ದಿನನಿತ್ಯನೂ ಕೂಡ ನಡೀತಾ ಇದೆ. ಇದು ಕಡಿವಾಣ ಯಾರು? ಕಳ್ಳರಿಂದ ನೈಸರ್ಗಿಕ ಸಂಪತ್ತನ್ನು ದೋಚುವ ಯತ್ನ. ಕುಮಾರಸ್ವಾಮಿ ಕಿಡಿ. ಕಲ್ಲಹಳ್ಳಿಯ ಕೆರೆ ಮಣ್ಣು ಸಾಗಿಸುತ್ತಿರುವುದಕ್ಕೆ ಆಕ್ಷೇಪ. ನೈಸರ್ಗಿಕ ಸಂಪತ್ತನ್ನು ದೋಚುವ ಕಳ್ಳಕಾಕರಿಂದ ಕನಕಪುರವನ್ನು ಕಾಪಾಡಿಕೊಳ್ಳಬೇಕಾಗಿದೆ ಎಂದು ಜಯ ಕರ್ನಾಟಕ ಜನಪರ ವೇದಿಕೆ ರಾಜ್ಯ ಸಲಹೆಗಾರ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದರು. ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಕಸ್ಬಾ ಹೋಬಳಿ ಕಲ್ಲಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಕಲ್ಲಳ್ಳಿ ಕೆರೆ ಅಂತಕ್ಕಂಥದ್ದು ಒಂದು ಕೆರೆ, ದೊಡ್ಡ ಕೆರೆ ಇದೆ. ಆ ಕೆರೆನಲ್ಲಿ ಈಗ ನೀರಿಲ್ಲ. ಈಗ ಅಲ್ಲಿ ಒಬ್ಬ ರೈತ, ಆ ಭಾಗದ ರೈತ ಜಮೀನಿಗೆ ಒಂದಷ್ಟು ಮಣ್ಣು ನೋಡ್ಕೋಬೇಕು ಅಂತೇಳಿ ಗ್ರಾಮ ಪಂಚಾಯತಿ ಕಚೇರಿಗೆ ಅರ್ಜಿಯನ್ನ ಕೊಡ್ತಾನೆ. ಅರ್ಜಿ ಕೊಟ್ಟಂತ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿಯ PDO ಮತ್ತೆ ಮೇಲಧಿಕಾರಿಗಳು ಆ ಅರ್ಜಿಯನ್ನ ಪುರಸ್ಕರಿಸೋದಿಲ್ಲ. ಅವರು ಮೇಲಧಿಕಾರಿಗಳಿಗೆ ಮತ್ತೆ ಬೇರೆ ಬೇರೆ DMGಗೆ ಹೋಗಿ ಪರ್ಮಿಷನ್ ತಗೊಬನ್ನಿ ಅಂತೇಳಿ ಆರಿಕೆಯ ಉತ್ತರ ಕೊಟ್ಟು ಅವ್ರನ್ನ ಕಳಿಸ್ತಾರೆ. ಆದ್ರೆ ಅದೇ ಕೆರೆನಲ್ಲಿ ನಿರಂತರವಾಗಿ, ಇದು ಒಂದು 2 ತಿಂಗಳಿಂದನೇ ನಡೆದಿರ್ತದೆ, ನಿರಂತರವಾಗಿ ಒಂದು 2,000-3,000 ಲೋಡ್ಗಳಷ್ಟು JCB, ಇಟಾಚಿ, ಟಿಪ್ಪರ್ಗಳು, ಟ್ರ್ಯಾಕ್ಟರ್ಗಳು ಎಲ್ಲವನ್ನು ಇಟ್ಕೊಂಡು ಪ್ರತಿನಿತ್ಯನೂ ಮಣ್ಣುಗಳನ್ನು ಹೊಡಿತಿರ್ತಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ಸಾರ್ವಜನಿಕರು ನೋಡ್ತಾರೆ, ರೈತರುಗಳು ಹೋದ್ರೆ ಪರ್ಮಿಷನ್ ಕೊಡೋದಿಲ್ಲ, ಯಾರು ಹೊಡಿತಿದ್ದಾರೆ ಅಂತಕ್ಕಂಥ ಒಂದು ಅನುಮಾನ ಬರ್ತದೆ. ನನ್ನ ಗಮನಕ್ಕೆ ತರ್ತಾರೆ. ನಾನು ಕೂಡ ಅದನ್ನು ಪರಿಶೀಲನೆ ಮಾಡಿದಾಗ ಒಬ್ಬ ರಾಜಕಾರಣಿ, ಪ್ರಭಾವಿ ವ್ಯಕ್ತಿ DK ಶಿವಕುಮಾರ್ ಅವರ ಹಿಂಬಾಲಕರು ಅವರು ಪಂಚಾಯತಿಗೆ ಅರ್ಜಿ ಕೊಟ್ಟ ತಕ್ಷಣನೇ ಪಂಚಾಯತಿಯಿಂದ ಅವ್ರಿಗೆ ಮಣ್ಣು ನೋಡ್ಕೊಳ್ಳಿಕ್ಕೆ ಅವಕಾಶ ಸಿಗುತ್ತೆ. ಆ ಕಾಪಿ ನನ್ನ ಹತ್ರ ಇದೆ. ಯಾಕೆ ನಾನು ಇವತ್ತು ಜಿಲ್ಲಾಡಳಿತಕ್ಕೆ, DC ಅವ್ರಿಗೆ ಮತ್ತೆ ತಹಸೀಲ್ದಾರ್ರಿಗೆ, EO ಅವ್ರಿಗೆ ನಾನೊಂದು ಕೇಳಲಿಕ್ಕೆ ಬಯಸ್ತೀನಿ. ರೈತ ಏನೋ ಒಂದು 5-10 ಲೋಡು ಒಂದು ಜಮೀನಿಗೆ ಮಟ್ಟ ಹೊಡ್ಕೊಳಕ್ ಹೋದ್ರೆ ಇಲ್ಲ ಸಲ್ಲದ ಕಾನೂನುಗಳನ್ನ ಹೇಳ್ತೀರಿ. ಒಬ್ಬ ಪ್ರಭಾವಿ ರಾಜಕಾರಣಿಗೆ 2,000-3,000 ಲೋಡ್ಗಳಷ್ಟು ಮಣ್ಣನ್ನ ಅಕ್ರಮವಾಗಿ ಹೊಡ್ಕೊಳ್ಳಕ್ಕೆ ಅವಕಾಶ ಮಾಡ್ಕೊಡ್ತಿರಲ್ಲ, ಇದು ಯಾವ ಕಾನೂನಲ್ಲಿದೆ? ನೀವು ರೈತರಿಗೆ ಮಾಡ್ತಾ ಇರೋ ದ್ರೋಹ ಅಲ್ವಾ? ಆ ಭಾಗದ ರೈತರು, 100 ಜನ ರೈತರು 5 ಲೋಡ್ 10 ಲೋಡ್ ಹೊಡ್ಕೊಳ್ಳಿಕ್ಕೆ ದಿನನಿತ್ಯನೂ ಕೂಡ ನಿಮ್ಮ ಪಂಚಾಯತಿ ಕಚೇರಿಗೆ ಅಂದ್ರೆ ಅವಕಾಶ ಮಾಡೋದಿಲ್ಲ. ಇದು ಬೇಲಿನೇ ಎದ್ದು ಹೊಲ ಮೇಯುವಂತ ಪರಿಸ್ಥಿತಿ. ಮತ್ತೆ ಇನ್ನೊಂದ್ ಕಡೆ ಕನಕಪುರ ಹಿಂದೆ ಕಲ್ಲು ಗಣಿಗಾರಿಕೆಗೆ ಬಹಳ ಫೇಮಸ್. ಈಗಾಗಲೇ ಕಲ್ಲು ಗಣಿಗಾರಿಕೆಯನ್ನ ವಿದೇಶಕ್ಕೆ ಲೂಟಿ ಮಾಡಿ ಹೊಡೆದು ಹಣ ಮಾಡಿರುವಂತದ್ದು, ಖ್ಯಾತಿಯನ್ನ ಪಡೆದಿರ್ತಕ್ಕಂಥ, ಬಂಡೆ ಅಂತಕ್ಕಂಥ ಖ್ಯಾತಿ ಪಡೆದಿರ್ತಕ್ಕಂಥ ಕನಕಪುರ ತಾಲೂಕಿನಲ್ಲಿ ಮಣ್ಣಿನ ಕಳ್ಳರು ಉಟ್ಕೊಂಡಿದ್ದಾರೆ. ಮಣ್ಣನ್ನ ಕದಿಯುವಂತದ್ದು. ನಾನು ಯಾಕೆ ಕಳ್ಳರು ಅಂತ ಹೇಳಲಿಕ್ಕೆ ಬಯಸ್ತೀನಿ ಅಂತ ಹೇಳಿದ್ರೆ, ರಾತ್ರೋರಾತ್ರಿ ಕೆರೆಗಳನ್ನ, ಎಲ್ಲೆಲ್ಲಿ ದಿಬ್ಬಗಳನ್ನ, ಗೋಮಾಳಗಳನ್ನ, P ನಂಬರ್ಗಳಿರ್ತಕ್ಕಂಥ ದಿಬ್ಬಗಳನ್ನ, ಹನುಮನಹಳ್ಳಿ ಭಾಗದಲ್ಲಿ ಒಂದು P ನಂಬರ್ ದಿಬ್ಬ ಇದೆ. ಸುಮಾರು 16 ಎಕರೆ ಜಾಗವನ್ನ ಈಗಾಗಲೇ ಮಣ್ಣನ್ನ ಮಾರ್ಕೊಂಡು ಅದನ್ನು ಕರೆಸ್ಬಿಟ್ಟಿದ್ದಾರೆ. ಈಗ ಕಲ್ಲಳ್ಳಿ ಕೆರೆ, ತಾಮಸಂದ್ರ ಕೆರೆ, ಈ ಕೆರೆಗಳ ಭಾಗಕ್ಕೆ ಒಳಗಲ್ ಕೆರೆ, ಎಲ್ಲ ಕೆರೆನಲ್ಲೂ ಕೂಡ ಪ್ರಭಾವಿ ರಾಜಕಾರಣಿಗಳು ಪ್ರಭಾವವನ್ನು ಬೀರಿ ಸಾವಿರಾರು ಲೋಡ್ಗಳನ್ನ ಕೆಲವೊಂದ್ ಕಡೆ ಅವರ ಖಾಸಗಿ ಫ್ಯಾಕ್ಟರಿಗಳಿಗೆ, ಖಾಸಗಿ ಕನ್ವರ್ಷನ್ ಆಗಿರತಕ್ಕಂಥ ಲೇಔಟ್ಗಳಿಗೆ ಹೊಡ್ಕೊಂಡಿರುವಂತ ಉದಾಹರಣೆ. ಕೆಲವೊಂದು ರಸ್ತೆಗಳಿಗೆ ಕಾಂಟ್ರಾಕ್ಟರ್ಗಳು ಏನು ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆ ಇಲ್ಲಿ ಶಾಸಕರ ಹಿಂಬಾಲಕರು, ಸಚಿವರ ಹಿಂಬಾಲಕರು ಅವರು ಒಂದು ಟಿಪ್ಪರ್ ಲಾರಿಗೆ 3,500ರಿಂದ 4,000 ರೂಪಾಯಿ ಹಣವನ್ನ ಪಡೆದುಕೊಂಡು ಮಾರಾಟ ಮಾಡುವಂತದ್ದಂದೆ ನಮ್ಮ ಕನಕಪುರ ತಾಲೂಕಿನಲ್ಲಿ ದಿನನಿತ್ಯನೂ ಕೂಡ ನಡೀತಾ ಇದೆ. ಇದು ಕಡಿವಾಣ ಯಾರು? ಕಡಿವಾಣ ಹಾಕೋರು ಯಾರು? ಜಿಲ್ಲಾಡಳಿತನ, ಉಸ್ತುವಾರಿ ಸಚಿವರ, ಶಾಸಕರ, ಯಾರು ಕೂಡ ಕೇಳದಂತ. ಇಲ್ಲಿ ಯಾರ ಪ್ರಶ್ನೆ ಮಾಡಕ್ ಹೋದ್ರೆ ಅವನ ಮೇಲೆ ದೌರ್ಜನ್ಯ, ರೈತ ಕೇಳಕ್ ಹೋದ್ರೆ ಅವನ ಮೇಲೆ ದೌರ್ಜನ್ಯ. ಇದು ನಿಲ್ಬೇಕು. ನಾನು ಸಂಬಂಧಪಟ್ಟ ಚೀಫ್ ಸೆಕ್ರೆಟರಿ ಅವ್ರಿಗೂ ನಿನ್ನೆ ಕಾಲ್ ಮಾಡಿ ಮೇಲ್ ಮೂಲಕ ಎಲ್ಲ ವರದಿಯನ್ನ ಕೊಟ್ಟಿದ್ದೇನೆ. AC ಅವ್ರಿಗೆ ಫೋನ್ ಕಾಲ್ ಮೂಲಕ ವರದಿ ನಾನು ದೂರನ್ನ ಕೊಟ್ಟಿದ್ದೇನೆ. PDO ಕೊಟ್ಟಿದ್ದೇನೆ, EO ಕೊಟ್ಟಿದ್ದೇನೆ, ತಹಸೀಲ್ದಾರ್ ಕೊಟ್ಟಿದ್ದೇನೆ. ಇವತ್ತು 24 ಗಂಟೆ ಒಳಗಡೆ ತಪ್ಪಿತಸ್ಥರ ಮೇಲೆ ಸೂಕ್ತವಾದಂತ ಕ್ರಮವನ್ನ, ಕಾನೂನು ರೀತಿ ಕ್ರಮ ಕೈಗೊಳ್ಬೇಕು. ಅಲ್ಲಿ ಒಡೆದಂತ ಇಟಾಚಿಗಳು, ಟಿಪ್ಪರ್ಗಳನ್ನ ಸೀಸ್ ಮಾಡಬೇಕು. ಯಾವ ಖಾಸಗಿ ಕನ್ವರ್ಷನ್ ಆಗಿರ್ತಕ್ಕಂಥ ಲೇಔಟ್ಗಳಿಗೆ
ಆ ಫ್ಯಾಕ್ಟರಿಗಳ ಜಾಗ ಕೊಡ್ಕೊಂಡಿದ್ದಾರೆ, ಅದನ್ನ ಸೀಸ್ ಮಾಡಿ ಅವರಿಗೆ ಕಾನೂನು ರೀತಿ ಪೆನಾಲ್ಟಿಗಳನ್ನ ಹಾಕಿ ಅವ್ರ ಮೇಲೆ ಕಾನೂನು ರೀತಿಯ ಎಲ್ಲ ಕ್ರಮಗಳಾಗಬೇಕು ಅಂತ ಹೇಳಿ ನಿಮ್ಮ ಮಾಧ್ಯಮದ ಮೂಲಕ ಒತ್ತಾಯ ಮಾಡ್ತಾರೆ. ಕನಕಪುರ ತಾಲೂಕು ಕಲ್ಲಳ್ಳಿ ಗ್ರಾಮ ಪಂಚಾಯಿತಿ ತಾಮಸನ ಗ್ರಾಮದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪಾರಸಾರಥಿ ನಾನು ಮಾತನಾಡುತ್ತಿದ್ದೇನೆ. ನಮ್ಮ ಕೃಷಿ ಭೂಮಿಗೆ ಕಲ್ಲಳ್ಳಿ ಕೆರೆಯಲ್ಲಿ ಮಣ್ಣು ತೆಗೆಯಲು ಹೋಗಿ ಅನುಮತಿ ಕೊಡುವಂತೆ ಗ್ರಾಮ ಪಂಚಾಯಿತಿಯಲ್ಲಿ ಕೇಳಿದಾಗ ನಮ್ಮ ಪಂಚಾಯಿತಿಗೆ ಇದು ಬರುವುದಿಲ್ಲ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ರಾಮನಗರಕ್ಕೆ ಹೋಗಿ ನೀವು ಪರ್ಮಿಷನ್ ತಗೋಬೇಕು ಅಂತ ಹೇಳಿದ್ರು. ಅದೇ ಕಲ್ಲಳ್ಳಿ ಗ್ರಾಮ ಪಂಚಾಯಿತಿ ಕೆರೆಯಲ್ಲಿ ಮಣ್ಣು ತೆಗೆಯಲು ಬೇರೆಯವರಿಗೆ ಅನುಮತಿ ಕೊಟ್ಟಿದ್ದಾರೆ. ಆ ಅನುಮತಿ ಹೇಗೆ ಕೊಟ್ಟೆ ಅಂದರೆ ಏನು ಉತ್ತರನೇ ಸಿಗ್ತಾ ಇಲ್ಲ. ಎಲ್ಲ ಅವರ ನೀರುಗಂಡಿಗಳು ಕಂಪ್ಯೂಟರ್ ಆಪರೇಟರ್ ಎಲ್ಲ ಬಂದು ಕೆರೆಯಲ್ಲಿ JCB ಕೆಲಸ ಮಾಡ್ತಾ ತಡೀತಾರೆ. ಅದೇ ಬೇರೆಯವರು ಮಾರಾಟಕ್ಕೆ ಮಣ್ಣು ಮಾರ್ತಿದ್ರು ಅವ್ರು ಯಾವುದೇ ಇದಿಲ್ಲದೆ ಅನುಮತಿ ಕೊಟ್ಟು ಅವರು ಸಾಗಿಸ್ತಿದ್ದಾರೆ. ಅದೇ ಒಬ್ಬ ರೈತ ಕಲ್ಲಳ್ಳಿ ಕೆರೆಯಲ್ಲಿ ಅವ್ರ ಜಮೀನಿಗೆ ಕೃಷಿ ಭೂಮಿಗೆ ನಾವು ಮಣ್ಣು ನೋಡ್ಕೋತೀನಿ ಅಂದರೆ ನಮ್ಮ ಹತ್ರ ಅನುಮತಿ ಇಲ್ಲ, ಭೂಗಣಿ ವಿಜ್ಞಾನ ಇಲಾಖೆಗೆ ಹೋಗುವಂತ ಅಧಿಕಾರಿಗಳು ಹೇಳ್ತಾರೆ. ಇದು ಎಷ್ಟರ ಮಟ್ಟಿಗೆ ಸಮಂಜಸ ಕೊಡ್ತಾರೆ ಅಂದರೆ ಅವ್ರನ್ನೇ ಕೇಳಬೇಕು.